ನಮ್ಮನ್ನು ಬರ್ದು ಕೇಳಿ ಎಲ್ಲಿಗೆ ಬಂದಿದ್ದೇನೆ ಎನ್ನುವ ಸ್ವರೂಪ ಜ್ಞಾನ ಉಂಟಾ? ನಿನ್ನ ಅಪ್ಪ ಗುರುಗಳು ನನ್ನನ್ನು ನೋಡುವಾಗ ನಾನು ಈ ಮಂಗನಿಗೆ ಗುರುವ ಕರಡಿ ಮಾತಾಡಿದ್ರೆ ಜಾಗ್ರತೆ. ಕರ್ಣ ನೀನು ಕರ್ಣ ಅಲ್ಲ, ಕರ್ಣ ಹೋದದ್ದು ನೀನು. ದೊಡ್ಡ ಮೇಲೆ ಬಿಡ್ತಾನೆ ಈಗ. ನಮಸ್ಕಾರ. ಎಂತದಿದೆ ಮಾವ? ಯಾರ ನಿನ್ನ ಮಾವ? ಎಂತದಿದೆಲ್ಲ ಕೌರವ. ನೀನೊಂದು ಬರೆದು ಹಾಕಬೇಕು ಹಣೆಯಲ್ಲಿ, ನಾನು ಕೌರವ ಅಂತ. ನೋಡಿದವರಿಗಾದ್ರೂ ಗೊತ್ತಾಗ್ಬೇಕಲ್ಲ. ನಾನು ಹಸ್ತಿನಾವತಿಯಿಂದ ಕೌರವನನ್ನು ಬರ್ಲಿಕ್ಕೆ ಹೇಳಿದ್ರೆ ಇಲ್ಲಿ ಬಂದು ನೋಡಿದ್ರೆ ನವರಾತ್ರಿಯ ವೇಷಗಳೆಲ್ಲ ಕಾಣ್ತಾ ಇದು ಹೊಸ ಉಡುಪು. ಎಂತದ್ದು ಹೊಸ ಉಡುಪು? ಹಾಗಲ್ವ, ಇದು ಇದ್ದವರೆಲ್ಲ ನಮ್ಮನ್ನು ನೋಡಿ ನಗಾಡ್ತಾರೆ. ಏನು ನಗಾಡದೆ ನಾನು ನಗಾಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಬೇಸರ ಆಗ್ತದೆ ಇದೆಲ್ಲ ನೋಡುವ. ಎಂಥದ್ದು ಆಗಿದೆ ಈಗ ನೀನು ಕೌರವನ, ನಾನೇ ಕೌರವ. ಇದನ್ನು ನಾನು ನಂಬಬೇಕಾ? ಒಂದು ವೇಳೆ ನಂಬುವುದೇ ಹೌದು ಅಂತ ಆದ್ರೆ ಸರಿ. ಈ ದಿರಿಸು ಎಲ್ಲಿ ಸಿಕ್ಕಿತ್ತು ನಿಮಗೆ? ದಾರಿಯಲ್ಲಿ ಬರುವಾಗ ಒಬ್ಬ ವ್ಯಾಪಾರಿ ಸಿಕ್ಕಿದ. ಅವ ಕೊಟ್ಟ. ಹಣ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಮತ್ತೆ ಇದು ಹೊರದೇಶದ್ದು. ಹಣ ಕೊಟ್ಟು ಪಡೆದದ್ದೇ ಸರಿ ಬರುವುದಿಲ್ಲ. ಇನ್ನು ಧರ್ಮಕ್ಕೆ ಕೊಟ್ಟದ್ದೆಲ್ಲ ಸರಿ ಬರ್ತದ? ನಿಮಗೆ ಅದರಲ್ಲೇ ಹೋದದ್ದು. ನೀನು ಅಷ್ಟು ತಲೆ ಇರ್ತಿದ್ರೆ ನೀನು ಬಲರಾಮ ಆಗ್ತಿದ್ದಿ, ನಾನು ಕೌರವ ಆಗ್ತಿದ್ದೆ. ಅದು ಗೊತ್ತುಂಟದೆ ನಿಮಗೆ? ಬೇಡ ಆಲೋಚನೆ ಮಾಡಬೇಡಿ. ಗೋರಾವತಿಯಲ್ಲಿ ನಮ್ಮಲ್ಲಿ ಭಂಡಾಗಾರದಲ್ಲಿರುವಂತಹ ಹೊಸ ಬಟ್ಟೆಗಳನ್ನು ಅರಿಸಿಕೊಂಡು ಯಾರಾದ್ರೂ ನಂಬ್ಯಾರ? ನಾನು ಒಂದು ಸ್ವಲ್ಪ ನನ್ನ ಬುದ್ಧಿ ಚುರುಕು ಇದ್ದ ಕಾರಣ ಆಯ್ತು. ಇಲ್ಲದಿದ್ರೆ ಒಬ್ಬ ಹೆಡ್ ಆಗ್ತಿದ್ರೆ ಈಗ ಹೇಗೆ ಶಿಕ್ಷೋತ್ತಮ ಅವಾಗ ನನಗೆ ತುಂಬಾ ಬೈದಿದ್ದೀರಿ. ತೊಂದರೆ ಇಲ್ಲ, ನೀನು ಅದನ್ನು ಕೇಳುವುದಕ್ಕೆ ಇರುವ ಹಾಗಲ್ವೋ? ಗುರು ಯಾವಾಗಲೂ ಮನಸ್ಪೂರ್ವಕವಾಗಿ ಬೈಯುವುದಿಲ್ಲ, ಪ್ರೀತಿಯಿಂದ ಬೈಯುವುದು. ಇರ್ಲಿ, ಬರುವಾಗ ದಾರಿಯಲ್ಲಿ ನಿಮಗೆ ವ್ಯಾಪಾರಿ ಒಬ್ಬ ಸಿಕ್ಕಿದ. ಅವನಲ್ಲಿರುವ ಹೊಸತನ್ನು ನಿಮಗೆ ಕೊಟ್ಟು ನಿಮ್ಮಲ್ಲಿರುವ ಹಳತನ್ನು ಅವ ಸ್ವೀಕರಿಸಿದ. ಹಾಗಾದ್ರೆ ಇದರ ಮಧ್ಯದಲ್ಲಿ ಏನೋ ಒಂದು ಕಾರಸ್ಥಾನ ಆಗಿದೆ ಎನ್ನುವುದು ಅರ್ಥ ಆಯ್ತು. ಶಾಸನ ಕಾರಣ ಸ್ವಲ್ಪ ಜಾಗೃತ ಮಾಡಿಕೊಳ್ಳಿ. ಇನ್ನು ತಡ ಮಾಡುವುದು ಬೇಡ. ನಾವು ನಿಗದಿ ಮಾಡಿದ ಮುಹೂರ್ತಕ್ಕಿಂತ ಮುಂಚಿತವಾಗಿ ಮದುವೆ ಆಗಬೇಕು. ಮದುವೆ ಮದುವೆ ನನಗಲ್ಲ, ನೋಡಿ ಅಲ್ಲಿ ಅವನಿಗೆಲ್ಲ ಮಾರ್ರೆ, ನಿಮ್ಮನ್ನ ಮಗನಿಗೆ ಅವ ಲಕ್ಷಣ, ಅವ ಲಕ್ಷಣ. ಇವನ ಮಗ ಅವ ಲಕ್ಷಣ ಅಂತ ಆಯ್ತು. ಇವನ ಮಗ ಅವ ಲಕ್ಷಣ, ಅವ ದುಶ್ಯಾಸನ, ಇವ ಕರ್ಣ. ಬಂದದ್ದು ಮದುವೆಗೆ. ನನ್ನ ಮಗಳು ಕನಕನಿಗೆ ಮದುವೆ ಅಲ್ವಾ? ಇವರು ಮದುವೆಗೆ ಅಲ್ವಾ? ಅದು ಮಗ ಇವ ಅಲ್ವಾ? ಮದುವೆ ಒಂದು ಶೀಘ್ರವಾಗಿ ಹುಡುಗಿ ಇದ್ದಾಳೆ, ಹುಡುಗಿ ಇದ್ದಾಳೆ, ಮದುವೆ ಆದ್ಮೇಲೆ ನೀನೇ ನೋಡುವುದು ಪುಣ್ಯಾತ್ಮ. ಹುಡುಗಿಯಲ್ಲಿ ನೋಡ್ಲಿಲ್ಲ, ಇಷ್ಟೊಂದು ನೀನು ಮದುವೆ ಆಗಲಿಲ್ಲ.
ಸರಿ ನೋಡು ಸರಿ ನೋಡು ಹುಲಿ 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 ಉಂಟು ಹುಲಿ ಹುಲಿ ಉಂಟಾ ನಿಮಗೆ ರಾಜ್ಯ ಚಾಮುಂಡಿಯನ್ನು ಕೋಲ ಏ ಸರಿ ನೋಡ ಸರಿ ನೋಡು ಸರಿ ಬಾ ನೋಡ ಇದು ಹುಲಿಯಾ ಹುಲಿ ಹುಲಿಯ ಹುಲಿಯ ಹುಲಿ ಅಂತ ಹೇಳಿ ಬಾಯಿ ಬಿಟ್ಟು ಹುಲಿ ಬಂದಿಲ್ಲ ಬಾಯಿ ನಾವು ದೊಡ್ಡವರು ಮಾತಾಡುವ ಮಧ್ಯ ಬರಬೇಡ ಇವ ನಿನ್ನ ಮಗನ ಸತ್ಯ ಮಗನ ಹೌದು ಪುರೋಹಿತ್ರೆ ಹೆರುವಾಗ ಮಗು ಬದಲಾವಣೆ ಆಗಿಲ್ಲ ಗಂಡು ಮಗು ಗಂಡು ಮಗು ಎಂತದಾಯ್ತಾ ಉಂಟು ಸಡಗೊಡಬೇಡ ಹಾವು ಹಾವು ಓ ತೌಳವ ಭಾಷೆಯಲ್ಲಿ ಹಾವು ಅಂತ ಹಾವು ಹಾವು ಅಭಿನಯ ಮಾಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಹೆಸರೇ ಹಾವು ಕಾಣ್ತದ ಇವರ ಕುಟುಂಬಕ್ಕೆ ಏನಾಗಲು ಸಾಮಾನ್ಯದಲ್ಲಿ ಮುಗಿದಿಲ್ಲ ಅದಕ್ಕೆ ಪರಿಹಾರ ಇಲ್ವಾ ಆಶ್ಲೇಷ ಬಲಿ ಮಾಡಿಸಬೇಕು ನಾಗಮಂಡಲ ಮಾಡಿಸಬೇಕು ಅದು ಹೇಗೆ ಚತುಷ್ಪವಿತ ನಾಗಮಂಡಲ ಮಾಡಿ ಪುರೋಹಿತನಾಗಿ ನನ್ನನ್ನೇ ಕರಿಬೇಕು ಎಲ್ಲ ಬಿರಿಯಾನಿ ಆಯ್ತು ಅದನ್ನು ಒಂದು ಮಾತಾಡುವ ಹಾ